ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಹೆಣ್ಮಗಳು ಮನೆಯಲ್ಲಿ ದಿವಸ ತಮ್ಮ ಕುಟುಂಬದ ಸದಸ್ಯರಿಗಾಗಿ ಚಪಾತಿ ಮಾಡ್ತಾ ಇರ್ತಾಳೆ. ಮಾಡ್ತಿರ್ಬೇಕಾದ್ರೆ ದಿವಸ ಒಂದು ಚಪಾತಿಯನ್ನು ತಮ್ಮ ಮನೆಯ ಕಿಟಕಿಯಲ್ಲಿ ಇಡ್ತಿರ್ತಾಳೆ. ಯಾರಾದರೂ ದಾರಿಯಲ್ಲಿ ಹೋಗೋರಿಗೆ ಅದು ಉಪಯೋಗ ಆಗಲಿ ಸಿಗಲಿ ಅಂತ ಹೇಳಿ ಇಡ್ತಿರ್ತಾಳೆ. ಹಾಗೆ ಇಡ್ತಿರ್ಬೇಕಾದ್ರೆ ಅಲ್ಲೇ ಒಬ್ಬ ಗೂನು ವ್ಯಕ್ತಿ ಹಾದು ಹೋಗ್ತಿರ್ತಾನೆ. ದಿವಸ ಅವನು ಆ ಚಪಾತಿ ತಗೋತಾನೆ. ಹೋಗಬೇಕಾದ್ರೆ ಅವನೊಂದು ಮಾತು ಹೇಳ್ತಾ ಹೋಗ್ತಾನೆ, ಜೋರಾಗಿ ಹೇಳ್ತಾ ಹೋಗ್ತಾನೆ. ನೀವು ಮಾಡುವ ಕೆಡಕು ನಿಮ್ಮಲ್ಲೇ ಉಳಿಯುತ್ತೆ, ನೀವು ಮಾಡುವ ಒಳ್ಳೆಯದು ನಿಮಗೆ ಮರಳಿ ಬರುತ್ತೆ. ಹಾಗೆ ದಿವಸ ಬರೋದು, ಚಪಾತಿ ತಗೊಳ್ಳೋದು. ಈ ರೀತಿ ಅವನು ಹೇಳ್ತಾ ಹೋಗ್ತಾ ಇರ್ತಾನೆ. ಒಂದು ದಿವಸ ಅಲ್ಲ, 2 ದಿವಸ ಇಲ್ಲ, ದಿವಸ ಈ ಥರ ಹೇಳ್ತಾ ಇರ್ತಾನೆ. ಇದನ್ನು ಕೇಳ್ತಾ ಇರ್ತಕ್ಕಂಥ ಹೆಣ್ಮಗಳಿಗೆ ಒಂಥರ ಅನಿಸುತ್ತೆ, ಏನದು ನಾನು ಎಂಥ ಒಳ್ಳೆಯ ದೃಷ್ಟಿಯಿಂದ ಇಡ್ತೀನಿ, ಇವನು ಈಗ ಒಂದು ಶಾಪದ ಥರ ಮಾತು ಹೇಳ್ಕೊಟ್ಟು ಹೋಗ್ತಾನಲ್ಲ ಇವನು. ಆಕೆಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಒಂದು ದಿವಸ ಏನು ಮಾಡ್ತಾಳೆ ಆಕೆ, ಏನಾದ್ರು ಮಾಡಿ ಗೂಢ ವ್ಯಕ್ತಿಯನ್ನು ನಾನು ಸಾಯಿಸಿಬಿಡಬೇಕು ಅಂಥೇಳಿ ಒಂದು ದಿವಸ ಚಪಾತಿ ಮಾಡ್ತಿರ್ಬೇಕಾದ್ರೆ ಆ ಚಪಾತಿಯಲ್ಲಿ ವಿಷ ಬೇರಿಸಿ ಅದನ್ನು ಕಿಟಕಿಯಲ್ಲಿಡ್ತಾಳೆ. ಆದರೆ ಏನು ಅನಿಸುತ್ತೆ ಏನು ಆಕೆಗೆ, ಇಮಿಡಿಯೇಟ್ಲಿ ಮತ್ತೆ ಆ ಚಪಾತಿಯನ್ನು ವಾಪಸ್ ತೊಗೊಂಡು ಬೆಂಕಿಗೆ ಹಾಕಿಬಿಡ್ತಾಳೆ ಮತ್ತು ಒಳ್ಳೆಯ ಚಪಾತಿಯನ್ನು ಅಲ್ಲಿ ಇಡ್ತಾಳೆ. ಆವಾಗಲೂ ಸಹಿತ ಆ ಗೂಢ ವ್ಯಕ್ತಿ ಅಲ್ಲಿ ಹಾದು ಹೋಗ್ತಿರ್ಬೇಕಾದ್ರೆ ಇದನ್ನೇ ಹೇಳ್ತಾನೆ, ನೀವು ಮಾಡುವ ಕೆಡಕು ನಿಮ್ಮಲ್ಲೇ ಉಳಿಯುತ್ತೆ, ನೀವು ಮಾಡುವ ಒಳ್ಳೆಯದು ನಿಮಗೆ ಮರಳಿ ಬರುತ್ತೆ ಹೇಳ್ತಾ ಹೋಗ್ತಾನೆ. ಆಯಿತು, ಅದನ್ನ ಕೇಳ್ತಾಳೆ ಆಕೆ. ಅದು ಒಂದು ದಿವಸ ಮನೆಯ ಬಾಗಿಲು ಬಿಡೋದು ಸಫಲಾಗುತ್ತೆ. ಯಾತಕ್ಕೆ ಅಂತ ಹೇಳಿಕೆ ತೆಗೆದು ನೋಡ್ತಾಳೆ. ಆಕೆಯ ಮಗ ಕೆಲಸ ಹುಡುಕೊಂಡಿಲ್ಲೋ ಬಹಳ ದೂರ ದೇಶಕ್ಕೆ ಹೋಗಿರ್ತಾನೆ. ಅವನು ವಾಪಸ್ ಬರಬೇಕಾದ್ರೆ ಆ ಕದ ಬಡ್ದು ಇನ್ನೇನು ಬರಬೇಕು, ಅವನ ಮಗ ನಿಂತಿರ್ತಾನೆ. ನೋಡ್ತಾಳೆ ಆಕೆ, ಎಲ್ಲ ಕೂದಲ ಕೆದಿರುತ್ತೆ, ಶಾಬಿ ಲುಕ್ ಇರುತ್ತೆ, ಎಲ್ಲ ಅರಿವಿಗಳು ಹೊಲಸಾಗಿರುತ್ತೆ. ತನ್ನ ಮಗನನ್ನು ಗುರುತು ಹಿಡಿತಾಳೆ, ಮಗನ ಒಳಗೆ ಕರಿತಾಳೆ. ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ನಾನು ಎಷ್ಟೊಂದು ಹಸಿವಿನಿಂದ ಕಂಗಾಲಾಗಿದ್ದೆ ಗೊತ್ತಾ, ನನಗೊಂದು ತುತ್ತು ಊಟ ಸಿಗ್ತಿರಲಿಲ್ಲ. ದಾರಿಯಲ್ಲಿ ಒಬ್ಬ ಗೂನು ವ್ಯಕ್ತಿ ಭೇಟಿಯಾದ. ಅವನು ನನಗೆ ಒಂದು ಚಪಾತಿಯನ್ನು ಕೊಟ್ಟು ಹೇಳ್ದ, ದಿವಸ ನಾ ಇದೇ ಚಪಾತಿಯನ್ನು ತಿನ್ನೋದು, ಇವತ್ತು ನಿನಗಿದು ಅವಶ್ಯಕತೆ ಇದೆ, ನೀನು ತಗೋ ಅಂತ ಹೇಳಿಕೊಟ್ಟ. ಆವಾಗ ಆಕೆಗೆ ಶಾಕ್ ಆಗಿಬಿಡುತ್ತೆ. ಅಬ್ಬಾ, ನಾನು ಅಕಸ್ಮಾತ್ ವಿಷದ ಚಪಾತಿ ಇಟ್ಟಿದ್ರೆ ನನ್ನ ಮಗನೇ ತಿಂದುಬಿಡ್ತಿದ್ನಲ್ಲ, ನನ್ನ ಮಗನ ಸಾವಿಗೆ ನಾನೇ ಕಾರಣ ಆಗ್ತಿದ್ದೆ. ಆವಾಗ ಆಕೆಗೆ ಅರ್ಥ ಆಗುತ್ತೆ, ಏನದು, ನೀವು ಮಾಡುವ ಕೆಡಕು ನಿಮ್ಮಲ್ಲೇ ಉಳಿಯುತ್ತೆ, ನೀವು ಮಾಡುವ ಒಳ್ಳೆಯದು ನಿಮಗೆ ಮರಳಿ ಬರುತ್ತೆ. ಆಕೆ ಯಾವಾಗ ಒಳ್ಳೆಯ ಚಪಾತಿಯನ್ನಿಟ್ಲೋ ಅದೇ ಚಪಾತಿಯನ್ನು ತಿಂದಂಥ ತನ್ನ ಮಗ ಸುಖಕರವಾಗಿ ವಾಪಸ್ ಬಂದದ್ದು ನೋಡಿ ಆಕೆಗೆ ಖುಷಿ ಆಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಅನ್ನೋದು ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಶೇರ್ ಮಾಡಿರಿ ಮತ್ತು ನಮ್ಮದು ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.